ಅವರನ್ನ ಹತ್ರ ಹೋಗ್ಬೇಕಂತೆ. ದುರ್ಜನರು ದುಡ್ಡು ಕೊಟ್ಟು ನಾವು ದೂರ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಸತ್ಸಂಗದ ನೇಹವೇ ಮದ್ದು ಕಾಣಯ್ಯ. ಮನದ ತಳಮಳಕೆ ನಮ್ಮಲ್ಲಿ ಏನಾದರೂ ದುಃಖ ದುಮ್ಮಾನಗಳು ಅಂಥವೇನಾದರೂ ಕೆಟ್ಟ ವಿಚಾರಗಳಿತ್ತು ಅಂದರೆ ಒಳ್ಳೆಯವರ ಸಂಘವನ್ನು ಮಾಡಿದರೆ ನಾವು ಒಳ್ಳೆಯವರಾಗ್ತೀವಿ. ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಸಿಗುತ್ತದೆ. ಅದಕ್ಕೆ ಹೇಳ್ತೀನಿ ನೋಡಿ, ಮನವೆಂಬ ದೀಪಕ್ಕೆ ಭಕ್ತಿ ಎಂಬ ತೈಲವ ನೆರೆಯ ಜಗವೆಲ್ಲ ಒಡೆಯುವುದಯ್ಯ. ಮನವೆಂಬ ದೀಪಕ್ಕೆ, ಇದು ಮನಸ್ಸು, ಎಂಥ ದೀಪವನ್ನು ಹಚ್ಚಬೇಕು? ದೀಪ ಇದೆ, ಮನಸ್ಸೇ ದೀಪ. ಅದಕ್ಕೆ ಭಕ್ತಿ ಎಂಬ ತೈಲವನ್ನು ಎರೆದು, ಭಕ್ತಿ ಅಂತಕ್ಕಂಥ ಎಣ್ಣೆಯನ್ನು ನೀನು ಎರೆದಾಗ ಜಗವೆಲ್ಲ ಒಡೆಯುವುದಯ್ಯ. ಅಂದರೆ ಮೊದಲು ಏನನ್ನ ಕಾಣಬೇಕು? ನಿನ್ನ ಮನಸ್ಸಿಗೆ ನೀನು ಪರಿಪೂರ್ಣನಾಗು, ಒಳ್ಳೆಯವನಾಗು, ಪರಿಶುದ್ಧನಾಗು. ಎಲ್ಲಿ ಅಂತರಂಗ ಶುದ್ಧಿ ಇರುತ್ತೋ ಅಲ್ಲಿ ಎಲ್ಲವೂ ಸಹ ಒಳೆಯುತ್ತೆ. ಭಗವಂತನೇ ಎಲ್ಲರಲ್ಲೂ ಸಹ ಭಗವಂತನನ್ನು ಕಾಣಬಹುದು ನಾವು. ಹಸಿದವಗೆ ಪ್ರಸಾದವನ್ನಿಕ್ಕುವುದು ಭಗವಂತನ ಪೂಜೆಗಿಂತ ಮಿಗಿಲಯ್ಯ. ಬಂದಿರ್ತಾರೆ ಯಾರು ಹಸುಕೊಂಡು ಅಂತಾರೆ, ಬೇಡ ಹೋಗಯ್ಯ ನೀನು ಅನ್ನೋದು. ಅದೇ ಯಾರನ್ನ ಅದೇನೆ 10,000 ಅಲ್ಲ 20,000 ಆಗಲೇ ಇಲ್ಲ, ಏನಾದರೂ ಕೊಟ್ಟು ಖರ್ಚು ಮಾಡ್ತೀವಿ. ಅದೇ ಯಾರಾದರೂ ಕೇಳಿದ್ರು ಒಂದು ತುತ್ತು ಊಟವನ್ನು ನಾವು ಕೊಡೋದಿಲ್ಲ. ಆ ರೀತಿ ಮಾಡಿದರೆ ಅಲ್ಲಿ ಭಗವಂತ ಕಾಣೋದಿಲ್ಲ. ಎಷ್ಟೋ ಸಾರಿ ಭಗವಂತನೇ ಭಿಕ್ಷುಕನ ರೂಪದಲ್ಲಿ ನಿಮ್ಮ ಮನೆ ಮುಂದೆ ಬಂದಿದೆ. ಅದಕ್ಕೋಸ್ಕರ ನಾವು ಏನಾಗಬೇಕು? ಕೈಲಾದಷ್ಟು ಹಸಿದು ಬಂದಿದ್ದಾರೆ ದುಃಖಿಗಳು ಅಂದಾಗ ನಾವು ಸಹಾಯವನ್ನು ಮಾಡಬೇಕು ಅಂತಕ್ಕಂಥ ಇದು. ಇಂತಿಪ್ಪ ಗುಣಗಳಿರೆ ಕುಣಿಕೆ ಬಿಚ್ಚಿದ ಕರುವಂತೆ ಓಡಿ ಬರುವನು ಎನ್ನೊಡೆಯ ಸರಸಿಜಾಕ್ಷ. ಇಂಥ ಒಳ್ಳೆ ಗುಣಗಳಿದ್ದ ರೀತಿಯಾಗಿ ಭಗವಂತನೇ ನಿನ್ನನ್ನು ಆರಿಸಿಕೊಂಡು ಬರ್ತಾನೆ. ನೀನು ಹೋಗ್ಬೇಕಾಗಿಲ್ಲ, ಅವನೇ ನಿನ್ನ ಬಳಿಗೆ ಬರ್ತಾನೆ ಅಂತಕ್ಕಂಥ ಹೇಳಿ. ಆದಷ್ಟು ನಮ್ಮಲ್ಲಿ ಏನಿದೆಯೋ ಅದನ್ನು ನೋಡೋಣ, ಮಾಡೋಣ ಅಂತ ಮಾಡ್ತಾ ಇದ್ದೀವಪ್ಪ, ನೋಡೋಣ. ಹೀಗೆ ಆಧುನಿಕ ವಿಚಾರದಲ್ಲಿ ಬದುಕಿನಲ್ಲಿ ವಚನಗಳ ಒಂದು ಪ್ರಸ್ತುತತೆ ಅಂತ ಕೊಟ್ಟಿದ್ದೀನಿ. ಸಮಾನತೆಯ ಸಂದೇಶ. ಇಲ್ಲಿ ಸುಮಾರು 12ನೇ ಶತಮಾನವನ್ನು ಒಂದು ಕ್ರಾಂತಿಯುಗ ಅಂತ ಕರೆತಾರೆ. ಅಲ್ಲಿ ಶರಣರೆಲ್ಲರೂ ಸಹ ಸಮಾಜದ ಅಲ್ಲಿ ಆಗ್ತಕ್ಕಂಥ ಕಂದಾಚಾರ ಇರ್ಬೋದು, ಮೂಢನಂಬಿಕೆಗಳಿರ್ಬೋದು, ಜಾತಿ ಭೇದ ಭಾವ ಇರ್ಬೋದು, ಇಂತಹ ಅಮಾನವೀಯ ಗುಣಗಳನ್ನು ಹೋಗಲಾಡಿಸಲಿಕ್ಕೆ ಶರಣರು ವಚನಗಳ ಮೂಲಕ ಆಯುಧವನ್ನು ಮಾಡಿಕೊಟ್ರು. ಅಂಥವರಲ್ಲಿ ಅಲ್ಲಮಪ್ರಭು, ಅಕ್ಕಮಹಾದೇವಿ, ಸಿದ್ದರಾಮೇಶ್ವರ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಹೀಗೆ ಹಲವಾರು ಶರಣರು. ಆಯ್ದಕ್ಕಿ ಲಕ್ಕಮ್ಮ ಅವಳು ಹೆಣ್ಣಾಗಿರ್ಬೋದು, ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾಳೆ. ಈ ಸ್ವಂತ ಹಕ್ಕಿ ನಮಗೇಕೆ ಅಯ್ಯ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗಲ್ಲದೆ ಉಂಟೇನಯ್ಯ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಆಸೆ ಇರಲ್ಲ, ಅರಸನಿಗಿರುತ್ತೆ. ಹಂಗೇನೆ ಏನು ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತಕರಿಗೆ ಉಂಟೇನಯ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಆಸೆ ಇರಬೇಕು, ಇಲ್ಲದೆ ಇದ್ರೆ ಈಗ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇರಬೇಕು, ತನಗೆಷ್ಟು ಬೇಕೋ ಅಷ್ಟು ಬೇಕು. ತಾನುಂಡು ಇತರರಿಗೆ ಹಂಚುವ ಒಂದು ಗುಣ ನಮ್ಮಲ್ಲಿ ಬಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಇದು ಬೇಕಾಗಿಲ್ಲ. ಹೀಗೆ ಅವರು ಹೇಳ್ತಾರೆ. ಅಂಥ ಒಂದು ಗುಣಗಳನ್ನು ನಾವು 12ನೇ ಶತಮಾನದಲ್ಲಿ, ಆಮೇಲೆ ಇವ್ರನ್ನ ವಿಶ್ವಗುರು, ಆಮೇಲೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತೇಳಿ, ಭಕ್ತ ಭಂಡಾರಿ ಅಂತೇಳಿ ಅನೇಕ ಹೆಸರುಗಳನ್ನು ತೆಗೆದುಕೊಂಡು, ಅಷ್ಟೇ ಅಲ್ಲ ಇವರು ಯಾರು ಜಾತಿ ಭೇದ ಭಾವ ಇವನ್ನೆಲ್ಲವನ್ನು ಹೋಗಲಾಡಿಸಲಿಕ್ಕೆ ಬಸವಣ್ಣನವರು ಅನುಭವ ಮಂಟಪ, ನಾವು ಈಗೇನು ನಮ್ಮ ಸಂಸತ್ತು ಅದು ಇದು ಅಂತ ಕರಿತೀವೋ 12ನೇ ಶತಮಾನದಲ್ಲಿನೇ ಅವರು ಇದು ಮಾಡಿದರು. ಅಲ್ಲಿ ಯಾವುದೇ ಜಾತಿ ಭೇದ ಭಾವ ಇರಲಿಲ್ಲ. ಸ್ತ್ರೀಯರಿಗೆ ಸಮಾನತೆಯನ್ನು ಕೊಡಲಿಕ್ಕೋಸ್ಕರ ಅವರು ಎಷ್ಟೊಂದು ಇದನ್ನು ಮಾಡ್ತಾರೆ. ಎಲ್ಲೆಲ್ಲಿಂದಲೂ ನೋಡ್ರಿ, ಮೋಳಿಗೆ ಮಾರಯ್ಯ, ಮಹಾದೇವಿ ಅಕ್ಕ, ಮಹಾದೇವಿ ಅಂತೇಳಿ ಅವ್ರ ಹೆಂಡತಿ, ಅವರು ಕಾಶ್ಮೀರದಿಂದ ರಾಜ ಎಲ್ಲ ಅವುಗಳನ್ನೆಲ್ಲ ಬಿಟ್ಟು ಬಂದುಬಿಟ್ಟು ಬಸವಣ್ಣನವರ ಹತ್ರ ಎಂತಹ ಕಾಯಕ ವೃತ್ತಿ ಮಾಡ್ತಾರೆ. ಕಟ್ಟಿಗೆ ಒಡೆದು ಮಾರಿಬಿಟ್ಟು ಅದರಲ್ಲಿ ಬಂದಿರತಕ್ಕಂಥ ಇದು ನಮ್ಮ ನಿಮ್ಮಂಥವ್ರಿಗೆ ಆಗ್ತಕ್ಕಂಥದ್ದಲ್ಲ. ಅಂತಹ ಅವರೊಬ್ಬರೇ ಅಲ್ಲ, ಎಷ್ಟೋ ಜನ ಎಲ್ಲೆಲ್ಲಿಂದಲೂ ಬಂದುಬಿಟ್ಟು ಆ ಒಂದು ಅನುಭವ ಮಂಟಪದಲ್ಲಿ ಬರ್ತಾರೆ. ಬಸವಣ್ಣನವರ ಒಂದು ತತ್ವಗಳಿಗೆ, ಆದರ್ಶಗಳಿಗೆ ಇದು ಮಾಡ್ತಾರೆ. ಶೂನ್ಯ ಪೀಠದ ಬೆಡಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮಪ್ರಭು ಅಷ್ಟೇ, ಅವರ ಒಂದು ವಚನಗಳು ಗೂಢಾರ್ಥದಿಂದ ರಹಸ್ಯವಾಗಿ ಕೂಡಿದವೆ. ನೀವು ಯಾವುದೇ ಒಂದು ವಚನ ತಗೊಳ್ಳಿ, ಅಷ್ಟು ಸುಲಭವಾಗಿ ನೋಡ್ರಿ. ಹೆಣ್ಣು ಮಾಯೆ ಎಂಬರು, ಒಂದು ಮಾಯೆ ಎಂಬರು. ಹೆಣ್ಣು ಮಾಯೆಯಲ್ಲ, ಒಂದು ಮಾಯೆಯಲ್ಲ, ಮಣ್ಣು ಮಾಯೆ ಅಂತಾರೆ, ಮಣ್ಣೂ ಮಾಯೆಯಲ್ಲ. ಮನದ ಮುಂದಣ ಆಸೆಯೇ ಮಾಯೆ ಕಾರಣ. ಎಷ್ಟು ಚೆನ್ನಾಗಿದೆ ನೋಡಿ.
ಯಾವ ಮಾಯಲ್ಲ, ಎಲ್ಲ ಸುಳ್ಳು, ಇವೆಲ್ಲನೂ ಇರೋದಿಲ್ಲ. ಆದರೆ ಮಾಯೆ ಅಂತಕ್ಕಂಥದ್ದು ಇದೆಯಲ್ಲ, ನಾವು ಆ ಮಾಯೆಯನ್ನು ಗೆಲ್ಲಬೇಕು ಅಂದರೆ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಮನಸ್ಸು ಪರಿಶುದ್ಧವಾಗಬೇಕು. ನಮ್ಮಲ್ಲಿರ್ತಕ್ಕಂಥ ಆಸೆ ಆಮಿಷಗಳನ್ನು ಕೊಂದಾಗ ಮಾತ್ರ ಮುಂದಿನ ಒಂದು ದೈವಭಕ್ತಿ, ಒಂದು ಜೀವನದ ಸತ್ಯದ ದರ್ಶನ ಆಗುತ್ತೆ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ಹೀಗೆ ಆಮೇಲೆ ಇವರು ನೋಡ್ರಿ, ಬಸವಣ್ಣನವ್ರದ್ದು ಬರೀ ನಮ್ಮ ದೇಶದಲ್ಲೆಲ್ಲ, ವಿದೇಶದಲ್ಲಿ ಪರ್ತ್ ಅಂತಕ್ಕಂಥದ್ದು ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ನನಗೆ ಮೆಲ್ಬರ್ನಲ್ಲಿ ಬನ್ನಿ, ನೀವು ಮೆಂಬರ್ ಆಗಿ ನೀವು ಮಾತಾಡಿ ಅಂತ ಎಲ್ಲ ಕರೆಸ್ತಾರೆ. ಅಷ್ಟೊಂದು ಅಲ್ಲಿ ಈ ಅವರೆಲ್ಲರೂ ಸಹ ಅಷ್ಟೇ ವಚನಗಳು ಹೇಳಕ್ಕೆ ಬರೋಲ್ಲ, ಹಂಗೆ ಹೇಳ್ತಾರೆ ನೋಡ್ರಿ. ಅಂದರೆ ಇಷ್ಟೊಂದು ಒಂದು ಒಳ್ಳೆಯ ವಿಚಾರ, ಒಂದು ಸಂಸ್ಕೃತಿ, ಒಂದು ಆದರ್ಶ, ಒಂದು ತತ್ವ, ಒಂದು ವಿವೇಚನೆ, ಇವೆಲ್ಲವನ್ನು ಸಹ ನಾವು ನಮ್ಮ ಬಸವಣ್ಣನವರು ಅಥವಾ ಅನೇಕ ಶರಣರ ಒಂದು ವಚನಗಳಲ್ಲಿ ನಾವು ನೋಡ್ತೀವಿ. ಇಲ್ಲಿ ಹೇಳ್ತಾರೆ ನೋಡಿ, ಈ ಸೊಂದು ಅಕ್ಕಿಯ ಆಸೆ ನಿನಗೇಕೆ ಮಾರಯ್ಯ ಪ್ರಿಯ ಅಂತೇಳಿ ಅವಳ ಗಂಡನನ್ನ ಪ್ರಶ್ನೆ ಮಾಡ್ತಾರೆ. ಹೀಗೆ ಪ್ರಶ್ನೆ ಮಾಡುವ ಒಂದು ಇದನ್ನ ಅಲ್ಲಿ ಹುಟ್ಟು ಹಾಕಿದ್ದು ಯಾರಪ್ಪ ಅಂದರೆ ಬಸವಣ್ಣನವರು. ಸ್ತ್ರೀಯರಿಗೆ ಸಮಾನತೆಯನ್ನು ಕೊಡಬೇಕು ಅಂತೇಳಿ ಇವಳು ಅಕ್ಕಮಹಾದೇವಿ ಕೌಶಿಕನನ್ನ ಅವಳನ್ನು ಒಲಿಸ್ಕೊಳ್ಳಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾಳೆ. ಆವಾಗ ಅವನನ್ನು ಬಿಟ್ಟು ಬಂದಾಗ ಇಲ್ಲಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಹೇಳ್ತಾರೆ, ನೀನೇನು ಇಲ್ಲಿ ಅಲ್ಲಮ್ಮ ಪ್ರಭುನೇ ಕೇಳ್ತಾನೆ, ಏನಿದು ಇಷ್ಟು ಇದು ಕೂದಲಿನ ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಬಂದಿದೆಯಲ್ಲ ಅಂತ ಅಂದಾಗ ಅವಳು ಹೇಳ್ತಾಳೆ, ನಿಮ್ಮಂಥ ಗಂಡಸರಿಗೆ ಏನಾಗಬಾರ್ದು ಅಂದರೆ ಕಾಮದ ದೃಷ್ಟಿ ಎಲ್ಲಿ ಕೆರಳಿ ಬಿಡುತ್ತೋ ಅಂತ ಹೇಳ್ಬಿಟ್ಟು ನಾನು ಈ ಕೂದಲನ್ನು ಕೇಶ ರಾಶಿಯನ್ನು ಮುಚ್ಚಿಕೊಂಡು ಬಂದಿದ್ದೀನಿ ಅಂತೇಳಿ.